ಅಥವಾ ಶಾಪವೋ ಎಂಬುದು. ಮೊಟ್ಟ ಮೊದಲಿಗೆ ಯಾವುದೇ ಒಂದು ದೇಶದಲ್ಲಿ ಜನಸಂಖ್ಯೆ ಅನ್ನೋದು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಹೇಳ್ಬೋದು. ಅದು ಸಕಾರಾತ್ಮಕವಾಗಿ ಆಗಿರ್ಬೋದು, ನಕಾರಾತ್ಮಕವಾಗಿಯೂ ಆಗಿರ್ಬೋದು. ಎರಡೂ ರೀತಿಯಲ್ಲಿ ಜನಸಂಖ್ಯೆ ಪ್ರಭಾವ ಬೀರುತ್ತೆ ಎನ್ನುವುದು ನನ್ನ ಅಭಿಪ್ರಾಯ. ಒಂದು ದೇಶದ ಭವಿಷ್ಯ, ಅಲ್ಲಿನ ಸಂಪನ್ಮೂಲಗಳು, ಅಲ್ಲಿ ಜನರ ಗುಣಮಟ್ಟದ ಜೀವನದ ಮೇಲೆ ಜನಸಂಖ್ಯೆ ಅನ್ನೋದು ಪ್ರಮುಖ ಪಾತ್ರ ವಹಿಸುತ್ತದೆ. ಇಲ್ಲಿ ಅಧಿಕ ಜನಸಂಖ್ಯೆ ವರನ ಅಥವಾ ಶಾಪನ ಅನ್ನೋದು ನಿರ್ಣಯಿಸೋದು ತುಂಬ ಕಷ್ಟದ ಕೆಲಸ. ಒಮ್ಮೊಮ್ಮೆ ವರವೂ ಹೌದು, ಒಮ್ಮೊಮ್ಮೆ ಶಾಪವೂ ಹೌದು. ನಾನು ಈಗ ಅಧಿಕ ಜನಸಂಖ್ಯೆ ಒಂದು ದೇಶದ ಅಭಿವೃದ್ಧಿಗೆ ವರ ಅನ್ನೋದರ ಬಗ್ಗೆ ನಿಮ್ಮ ಮುಂದೆ 2 ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಮೊಟ್ಟ ಮೊದಲನೇದಾಗಿ APJ ಅಬ್ದುಲ್ ಕಲಾಂರು ಒಂದು ಮಾತನ್ನು ಹೇಳ್ತಾರೆ. ಜನಸಂಖ್ಯೆ ಅನ್ನೋದು ಶಾಪವಲ್ಲ, ಅದನ್ನು ನಾವು ಶಕ್ತಿಯಾಗಿ ರೂಪಿಸಬಹುದಾಗಿದೆ. ಹೇಗೆ ಅಂದರೆ ಶಿಕ್ಷಣ ಮತ್ತು ಸಾಫ್ಟ್ ಸ್ಕಿಲ್ಗಳನ್ನು ಬಳಸಿಕೊಳ್ಳುವುದರ ಮುಖಾಂತರ ನಾವು ಜನಸಂಖ್ಯೆಯನ್ನು ಶಕ್ತಿಯಾಗಿ ರೂಪಿಸಬಹುದು ಎಂಬುದು APJ ಅಬ್ದುಲ್ ಕಲಾಂರವರ ಒಂದು ಅಭಿಪ್ರಾಯ. ಹೌದು, ಅಲ್ಲಿನ ಜನಸಂಖ್ಯೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಸೂಕ್ತ ಮಾರ್ಗದರ್ಶನದ ಕೊಟ್ಟು, ತರಬೇತಿಗಳನ್ನು ಕೊಟ್ಟು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಿದ್ದೇ ಆದಲ್ಲಿ ಅಲ್ಲಿನ ಜನಸಂಖ್ಯೆ ಒಂದು ದೇಶದ ಅಭಿವೃದ್ಧಿಗೆ ವರ ಅಂತ ಹೇಳ್ಬೋದು. ಹಾಗೆಯೇ ಆ ದೇಶದಲ್ಲಿರುವಂತಹ ಸಂಪನ್ಮೂಲಗಳ ಸದ್ಬಳಕೆಯನ್ನು ಮಾಡ್ಕೋಬೋದು. ಅಂದರೆ ಜನಸಂಖ್ಯೆ ಹೆಚ್ಚಿದ್ದಾಗ ವಿವಿಧ ಕ್ಷೇತ್ರಗಳಲ್ಲಿ ಜನರನ್ನು ಬಳಸಿಕೊಳ್ಳುವುದರ ಮುಖಾಂತರ ಒಂದು ದೇಶದ ಸಂಪನ್ಮೂಲಗಳನ್ನು ಬಳಕೆ ಮಾಡ್ಕೋಬೋದು, ಸದ್ಬಳಕೆಯನ್ನು ಮಾಡ್ಕೋಬೋದು. ಹಾಗೆಯೇ ಒಂದು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸೋದು ಅಂದರೆ ಯುವ ಜನಾಂಗಕ್ಕೆ ಸೂಕ್ತ ಮಾರ್ಗದರ್ಶನ ನೀಡಿದ್ದೇ ಆದರೆ ಅವರು ನಮ್ಮ ದೇಶದ ಎಂಜಿನ್ಗಳಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ಒಬ್ಬ ಶಿಕ್ಷಣ ತಜ್ಞರು ಹೇಳ್ತಾರೆ. ಹಾಗೆಯೇ ಅನಿತಾ ರಾಮಚಂದ್ರನ್ ಅವರು ಒಂದು ಮಾತು ಹೇಳ್ತಾರೆ. ನಮ್ಮ